ನೋಡಿ, ಇಂಥ ಕೃತ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರೆ ಅದಕ್ಕೊಂದಿಷ್ಟು ಸಣ್ಣ ಕಾರಣ ಬೇಕಾಗಿರುತ್ತೆ. ಜಗಳ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದರೆ ಅದಕ್ಕೊಂದು ಕಾರಣ ಬೇಕಾಗಿರುತ್ತೆ. ಆ ಕಾರಣ ಪದೇ ಪದೇ ಆಗ್ತಾ ಇದ್ದಾಗಲೂ ಸಹ ಎಚ್ಚೆತ್ತುಕೊಳ್ಳೋದೇ ಇದ್ದರೆ ಏನು ಮಾಡೋಣ? ಉದಯಗಿರಿಯಲ್ಲೂ ಆಗಿರೋದು ಹೀಗೆ. ಎಲ್ಲವೂ ಕೂಡ ಪ್ರೀ ಪ್ಲ್ಯಾನ್. ಉದಯಗಿರಿ ಗಲಭೆಗೆ ಒಂದು ಪೋಸ್ಟ್ ನೆಪ ಮಾತ್ರನ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆ? ನೋಡಿ, ಆ ಪೋಸ್ಟೇ ಈ ರೀತಿಯಾಗಿ ಆಗೋದಾದರೆ ದೊಡ್ಡ ಗಲಭೆಗೆ ಪ್ರೀ ಪ್ಲ್ಯಾನ್ ಮಾಡುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು? ಒಂದೆಲ್ಲೋ ಒಂದು ಗಲಾಟೆ ಆದರೆ ಅಲ್ಲಿ ಸ್ಥಳೀಯವಾಗಿ ಇಷ್ಟೇ ಇರುತ್ತೆ. ಇಷ್ಟೆಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಮರುಕಳಿಸುತ್ತಿದ್ದ DJ ಹಳ್ಳಿ KJ ಹಳ್ಳಿಯ ಕೇಸ್ ಅಂತ ಹೇಳಿ ಈಗಲೂ ಮರುಕಳಿಸಿಲ್ವಾ? ಅಲ್ಲಿ ಅದರೊಂದು ಝಲಕ್ ಕೊಟ್ಟಿದ್ದಾರೆ. ಅಲ್ಲಷ್ಟೇ ಯಾಕೆ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೊಟ್ಟಿದ್ದಾರೆ. ಮತ್ತೊಂದು ಭಯಾನಕ ವಿಡಿಯೋ ಸಾಕ್ಷ್ಯ ಈಗ ಆಚೆ ಬರ್ತಾ ಇದೆ. ಯಾವ ರೀತಿಯಾಗಿ ಇವರೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು, ಕಲ್ಲುಗಳನ್ನು ಸಂಗ್ರಹವನ್ನು ಮಾಡಿಕೊಂಡಿದ್ರು, ಹೇಗೆ ಎಲ್ಲೆಲ್ಲಿ ಯಾರ ಮೇಲೆ ಹೊಡೆದು ಹಾಕಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ರು. ಕ್ಷಣಾರ್ಧದಲ್ಲಿ ಠಾಣೆಯ ಮುಂದೆ ಸಾವಿರಾರು ಪುಂಡರು ಹೇಗೆ ಸೇರ್ತಾರೆ? ಬಾಯ್ ಬಡ್ಕೊಂಡ್ರು ಕೂಡ ಯಾರೂ ಬಂದು ರಕ್ಷಣೆಗೆ ಬರೋದಿಲ್ಲ. ಆದರೆ ಕ್ಷಣಾರ್ಧದಲ್ಲಿ ಠಾಣೆಯ ಮುಂದೆ ಇಷ್ಟೊಂದು ಜನ ಸೇರ್ಕೊಳ್ತಾರೆ ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ? ಈ ಟೆಕ್ನಿಕನ್ನು ಹೇಳಿಕೊಡ್ಬೇಕು. ಎಲ್ಲಾದರೂ ನೋವು ಸಂಕಟ ಅಂಥೇಳಿ ಪಾಪ ಜನ ಒದ್ದಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಸಾವಿರಾರು ಜನ ಸೇರೋ ರೀತಿಯಲ್ಲಿ ಮಾರ್ಗ ಹೇಗೆ ಅದು? ಉದಯಗಿರಿ ಪೊಲೀಸರ ಜೀವ ಉಳಿದಿದ್ದೇ ಪವಾಡನ ಅಂತಂದರೆ 100ಕ್ಕೆ 100ರಷ್ಟು. ಇಲ್ಲದೇ ಇದ್ದರೆ ಪೊಲೀಸರ ಜೀವ ಏನಾಗ್ತಾ ಇತ್ತು ಅಂತ ಲೆಕ್ಕನೇ ಇರಲಿಲ್ಲ. ಗಲಭೆ ಬಳಿಕ ಎಸ್ಕೇಪ್ ಆಗಲು ವಾಯ್ಸ್ ನೋಟನ್ನು ಕಳುಹಿಸ್ತಾರೆ. ಇವೆಲ್ಲವೂ ಕೂಡ ರೆಕಾರ್ಡ್ಗಳಲ್ಲಿ ಸಿಗ್ತಾ ಇದೆ ಈಗ ಪೊಲೀಸರಿಗೆ. ವಾಯ್ಸ್ ನೋಟ್ಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಬಳಿಕ ವಿಡಿಯೋ ಡಿಲೀಟ್ ಮಾಡುವಂತೆ ಸಂದೇಶವನ್ನು ಬೇರೆ ಕಳಿಸ್ತಾರೆ. ಅಂದರೆ ಇದೆಲ್ಲವೂ ಕೂಡ ಪ್ಲ್ಯಾನ್. ನಾವು ಈ ರೀತಿ ಕಲ್ಲು ಹೊಡೆದಂಗೂ ಆಗಿರಬೇಕು, ಇದರಿಂದ ಎಸ್ಕೇಪ್ ಆಗಬೇಕು, ನಾಳೆ ತಗಲಾಕ್ಕೊಳ್ಬಾರ್ದು ಅಂಥೇಳಿ. ಮುಂದೊಂದು ದಿನ ಈಗ ಕಲ್ಲು ಹಿಡ್ಕೊಂಡು ಬರುವಂಥವ್ರು, ದೊಣ್ಣೆ ಹಿಡ್ಕೊಂಡು ಬರುವಂಥವ್ರು ನಾಳೆ ಗನ್ ಹಿಡ್ಕೊಂಡು ಬರದೇ ಇರಿ, ಆ ಕಾಲ ಬರಲೇ ಇರಲಿ ಅಂತ ಹೇಳಿ ಅಷ್ಟೇ ಆಶಿಸಬೇಕು. ಮೈಸೂರಿನ ಉದಯಗಿರಿ ಗಲಭೆ ಪ್ರೀ ಪ್ಲಾನ್ಡ್. ಘಟನೆಯ ಒಂದೊಂದು ದೃಶ್ಯವೂ ಭಯಾನಕ. ಏಕಾಏಕಿ ಠಾಣೆ ಮುಂದೆ ಸೇರಿದ ಸಾವಿರಾರು ಪುಂಡರು. ಮೈಸೂರಲ್ಲಿ DJ ಹಳ್ಳಿ KJ ಹಳ್ಳಿ ಮಾದರಿಯ ದೊಡ್ಡ ಗಲಭೆಯೊಂದು ತಪ್ಪೋಗಿದೆ. ಪೊಲೀಸರು ಸ್ವಲ್ಪ ವ್ಯಾಮಾರಿದ್ರು ಕೂಡ ಕತೆ ಬೇರೆಯದ್ದೇ ಆಗಿರ್ತಿತ್ತು. ಆದರೆ ಗಲಾಟೆಯ ವೇಳೆ ಪೊಲೀಸರ ಜೀವ ಉಳಿದಿದ್ದೇ ಪವಾಡ. ಅದಕ್ಕೆ ಪುಷ್ಟಿ ಎಂಬಂತಿದೆ ಈ ಭಯಾನಕ ವಿಡಿಯೋಗಳು. ಪೂರ್ವ ನಿಯೋಜಿತವಾಗಿಯೇ ಸಂಚನ ಮಾಡಿ ಬಂದಿದ್ದ ಪುಂಡರ ಗುಂಪು ಏಕಾಏಕಿ ಠಾಣೆ ಮುಂದೆ ಜಮಾಯಿಸಿದ್ದಾರೆ. ಒಂದೇ ಕ್ಷಣದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಪುಂಡರು ಠಾಣೆ ಮುಂದೆ ಜಮಾಯಿಸಿದ್ರು. ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಏಕಾಏಕಿ ಠಾಣೆಯ ಮುಂದೆ 1000ಕ್ಕೂ ಅಧಿಕ ಜನ ಜಮಾಯಿಸ್ತಾರೆ. ಈ ವೇಳೆ DCP ಮುತ್ತುರಾಜು ಪೊಲೀಸ್ ಜೀಪ್ ಮೇಲೇರಿ ಅವರನ್ನ ಸಮಾಧಾನ ಮಾಡಲಿಕ್ಕೆ ಯತ್ನಿಸ್ತಾರೆ. ಆದರೂ ಸುಮ್ಮನಾಗದ ಯುವಕರ ಗುಂಪು ಕಿರುಚಾಡುತ್ತಾ ಘೋಷಣೆ ಕೂಗುತ್ತೆ. ಸಾವಿರಾರು ಜನರ ಮಧ್ಯೆ ಬೆರಳೆಣಿಕೆಯಷ್ಟು ಪೊಲೀಸರು ಮಾತ್ರ ನಿಂತಿರ್ತಾರೆ. ಈ ವೇಳೆ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಿದ್ದಾರೆ. ಗಲಭೆಯ ಬಳಿಕ ಎಸ್ಕೇಪ್ ಆಗಲು ವಾಯ್ಸ್ ನೋಟ್, 50,000 ಮಂದಿಗೆ ವಾಟ್ಸ್ಆಪ್ ಆಡಿಯೋ ಸಂದೇಶ. ಇಷ್ಟೆಲ್ಲ ಆದಮೇಲೆ ಸ್ಥಳದಿಂದ ಪರಾರಿಯಾಗಲು ಪುಂಡರಿಗೆ ವಾಟ್ಸಾಪ್ನಲ್ಲಿ ವಾಯ್ಸ್ ನೋಟ್ ಸಂದೇಶ ರವಾನೆಯಾಗಿದೆ. 50,000 ಮಂದಿಗೆ ವಾಟ್ಸಾಪ್ನಲ್ಲಿ ಆಡಿಯೋ ಸಂದೇಶ ರವಾನೆಯಾಗಿತ್ತು. ಅದನ್ನು ಡಿಲೀಟ್ ಮಾಡುವಂತೆಯೂ ಕೂಡ ಸೂಚನೆ ಕೊಡಲಾಗಿದೆ. ಸದ್ಯ ಆರೋಪಿಗಳಿಗಾಗಿ CCB ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. अस्सलाम वालेकुम मेरे ग्रुप के सब भाइयों को, जो मेरे भाइयां इंस्टाग्राम में कल के स्टोरियां डाल को ही पूरे स्टोरियां डिलीट करो. क्राइम ब्रांच वाले मुझे फोन करे थे, उन्होंने बोले अब कौन स्टोरियां इंस्टाग्राम में डाल को ही सबको भी सर्च कर रही. कम से कम एक 60-70 छोकरदांग उठा को ही अब इंस्टाग्राम में कौन स्टोरियां डाल को ही उनको भी ये वाचिंग कर को उनकी आइडिया चेक कर को, क्या तो ब्लैक लिस्ट में तो उनको भी उठाने की कोशिश कर रही. मेरे भाइयां जितने भी इंस्टाग्राम में स्टोरियां डाल को ही पूरे भी डिलीट कर डालो. स्टोरियां क्या भी डालना जो उनको. ಒತ್ತಡಕ್ಕೆ ಮಣಿದು ಕೇಸ್ ದಾಖಲಿಸಿದ್ರ ಪೊಲೀಸರು. ಆರೋಪಿ ಸುರೇಶ್ ಪರ ವಕೀಲರ ಗಂಭೀರ ಆರೋಪ. ಇನ್ನು ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆಗೆ ವಿವಾದಿತ ಪೋಸ್ಟರ್ ಹಾಕಿದ್ದೇ ಕಾರಣ ಎನ್ನಲಾಗ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದ್ದು, ಒತ್ತಡಕ್ಕೆ ಸಿಲುಕಿ ಆರೋಪಿ ಸುರೇಶ್ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತೇಳಿ ವಕೀಲರಾದ ಭಾಸ್ಕರ್ ಆರೋಪಿಸಿದ್ದಾರೆ. ಒಂದು ಧರ್ಮದ ಭಾವನೆಗೆ ಧಕ್ಕೆ ತಂದಂತಹ ಆರೋಪದಲ್ಲಿ ಪೊಲೀಸರು ಸುರೇಶ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ಮೂಲ ವಸ್ತುವಾದಂಥ ಏನು ಮೊಬೈಲ್ ಅಂತ ಹೇಳ್ತಾರೆ, ಮೊಬೈಲನ್ನೇ ಸೀಸ್ ಮಾಡದೆ ಆರೋಪಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿರುವಂಥದ್ದು ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿದ್ರು ಅನ್ನೋದಕ್ಕೆ ಯಾವುದೇ ಮೆಟೀರಿಯಲನ್ನು ಕೊಟ್ಟಿಲ್ಲ. ಈ ರೀತಿ ಪ್ರಕರಣ ಆರೋಪಿ ಮೇಲೆ ಆರೋಪಿಸಬೇಕು ಅನ್ನೋದಾದರೆ ಉದ್ದೇಶಪೂರ್ವಕವಾಗಿ ಆತ ಯಾವುದಾದರೂ ಧರ್ಮಕ್ಕೆ ಅವಹೇಳನ ಮಾಡಿರಬೇಕು ಅನ್ನುವ ಮೆಟೀರಿಯಲನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಆದರೆ ಯಾವುದೇ ರೀತಿ ಮೆಟೀರಿಯಲನ್ನು ಅವರು ನ್ಯಾಯಾಲಯದ ಮುಂದೆ ಹಾಜರುಪಡಿಸದೇ ಇರೋದ್ರಿಂದ ಇದನ್ನು ಪರಿಗಣಿಸಿದ ನ್ಯಾಯಾಲಯ ನಾಳೆ
ಜಾಮೀನು ಅರ್ಜಿಯ ಮೇಲೆ ಆದೇಶವನ್ನು ಮಾಡಲಿಕ್ಕೆ ಕಾಯ್ದಿರಿಸಿದೆ. ಪ್ರಕರಣ ನಾಳೆಗೆ ಮುಂದೂಡಲಾಗಿದೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಉದಯಗಿರಿ ಗಲಭೆ ಪ್ರಕರಣದಲ್ಲೂ ರಾಜಕೀಯ, ದೊಡ್ಡ ಮಟ್ಟದ ಪ್ರಚಾರ ಬೇಡ ಎಂದರು ಎಚ್ಡಿಕೆ. ಉದಯಗಿರಿ ಹಿಂಸಾಚಾರದ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಪೊಲೀಸರ ವಿರುದ್ಧ ಸಚಿವ ರಾಜಣ್ಣ ಆರೋಪ ಮಾಡಿದ್ರು. ಆದರೆ ಅದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ತಳ್ಳಿ ಹಾಕಿದ್ರು. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟ್ ನೀಡುವ ಕೆಲಸ ಮಾಡಿದ್ರು. ಮೈಸೂರು ಗಲಭೆ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡುವುದು ಬೇಡ ಅಂಥೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಒಂದು ಸಮಾಜದವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಿಂದ ಇನ್ನೊಂದು ಸಮಾಜದವರು ಸರ್ಕಾರಿ ವಾಹನಗಳು ಅದರ ಮೇಲೆ ಕಲ್ಲು ತೂರಾಟ ಮಾಡಲಿಕ್ಕೆ ಹೊರಟಿದ್ರು. ಅಶಾಂತಿ ವಾತಾವರಣ ನಿರ್ಮಾಣ ಮಾಡಲು ಮುಂದಾಗಿದ್ರು. ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭವಾಗಿದೆ ಅಂಥೇಳಿ ಎಚ್ಡಿಕೆ ಗುಡುಗಿದ್ದಾರೆ. ಒಂದು ರೀತಿಯಲ್ಲಿ ತಯಾರಿ ಗಲಭೆ ಮಾಡಲಿಕ್ಕೆ ಎಲ್ಲ ಕಾಲದಾಗೂ ಯಾವ ರೀತಿ ತಯಾರಿ ಇಟ್ಕೊಂಡಿರ್ತಾರೆ ಅನ್ನೋದು ಇದು ಅತ್ಯಂತ ಗಂಭೀರವಾದಂಥ ವಿಷಯ ಇದೆ. ಹಾಗಾಗಿ ಇವತ್ತೇನಿವರು ಈ PFI SDPI ಮೇಲೆಲ್ಲ ಏನೋ ಕೇಸ್ಗಳನ್ನು ಹಿಂತಕ್ಕೊಂಡ್ರು, ಅವರಿಗೆ ಹುಬ್ಬಳ್ಳಿಯ ಗಲಭೆಯಲ್ಲಿನ ಕೇಸ್ ಹಿಂತಕ್ಕೊಂಡ್ರು. ಇದೆಲ್ಲವೂ ಒಂದು ರೀತಿಯಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಕುಮ್ಮಕ್ಕು ಸಿಗ್ತಾ ಇದೆ. ಇಸ್ಲಾಮಿಕ್ ಮತಾಂಧ ಶಕ್ತಿಗಳು ಇವರು ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಮೇರೆಗೆ ಈ ರೀತಿ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ಬರೀ ಮೈಸೂರಿನ ಉದಯಗಿರಿದು ಒಂದೇ ಅಲ್ಲ, ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದರು, ಪೊಲೀಸರನ್ನ ಹೊಡೆದರು. ಅದೇ ರೀತಿ ಮೈಸೂರಿನಲ್ಲಿಯೂ ಕೂಡ ಆಗಿದೆ. ಗುಂಡಾಗಳಿಗೆ, ಕೋಮುವಾದಿ ಗಲಭೆಗಳನ್ನ ಹುಟ್ಟಿಸ್ತಕ್ಕಂಥವ್ರಿಗೆ, ಸಮಾಜದಲ್ಲಿ ಶಾಂತಿಯನ್ನು ಕದಡ್ತಕ್ಕಂಥವ್ರಿಗೆ ಇದೊಂದು ಪ್ರೋತ್ಸಾಹ ನೀಡ್ತಕ್ಕಂಥ ಕೆಟ್ಟ ಸರ್ಕಾರ ಬಂದಿದೆ. ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಕೆಲವ್ರಿಗೆ ಅವೇಳನಕಾರಿಯಾದಂಥ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೋ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ಲು ತೂರಾಟಗಳು, ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ, ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಏನು ಹೊರಟಿದ್ರು. ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ. ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ, ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು. ಒಟ್ನಲ್ಲಿ ಉದಯಗಿರಿ ಗಲಭೆಯ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ತಲಾಶ್ ನಡೆಸುತ್ತಿದ್ದಾರೆ. ಈ ಮಧ್ಯೆ ಗಲಭೆಯ ಒಂದೊಂದೇ ಭಯಾನಕ ವಿಡಿಯೋಗಳು ವೈರಲ್ ಆಗ್ತಿದ್ದು ಮತ್ತಷ್ಟು ಭೀತಿಯನ್ನು ಹೆಚ್ಚಿಸುತ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.